ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟ ವೆರಿ ಇಂಟ್ರೆಸ್ಟಿಂಗ್ ನ್ಯೂಸ್. ಕರ್ನಾಟಕ ರಾಜಕಾರಣದಲ್ಲಿ ಬಹಳ ಬಿರುಸಿನ ಚಟುವಟಿಕೆಗಳಾಗ್ತಿದ್ದಾವೆ. ಕಾಂಗ್ರೆಸ್ನಲ್ಲಿ ಏನೇನು ಆಗ್ತಿದೆ ಸಿ ಎಂ ಕುರ್ಚಿ ಬಗ್ಗೆ ನೋಡ್ತಾ ಇದ್ದೀವಿ. ಇದರ ನಡುವೆ HD ಕುಮಾರಸ್ವಾಮಿ ಕೇಂದ್ರ ಸಚಿವರಿಂದ ಬಿಗ್ ಸ್ಟೆಪ್. ಮೋದಿ ಅಮಿತ್ ಶಾ ಕುಮಾರಸ್ವಾಮಿ ಅವರಿಗೆ ಕೊಡ್ತಾ ಇರುವಂಥ ಅತಿ ದೊಡ್ಡ ಸುದ್ದಿ ಏನು ಹಾಗಾದರೆ? ರಾಜ್ಯ ರಾಜಕಾರಣದ ದಿಕ್ಕು ದೆಸೆ ಬದಲಿಸುವಂತಹ ಸಮೀಕರಣ ಇದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕುಮಾರಸ್ವಾಮಿ ಅವರು ಆರೋಗ್ಯ ಸರಿ ಇಲ್ಲ ಅಂತೆಲ್ಲ ಕೆಲವು ದಿನಗಳಿಂದ ಅಷ್ಟು ಅವರು ಅಬ್ಬರಿಸ್ತಾ ಇರಲಿಲ್ಲ. ರಾಜಕಾರಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಎಲ್ಲ ಆರೋಗ್ಯ ಸರಿ ಇದೆ ನನ್ನದು ಅಪಪ್ರಚಾರ ನಿಲ್ಲಿಸಿ ಅಂತ ಈಗ ಅಖಾಡಕ್ಕೆ ಧುಮುಕಿದ್ದಾರೆ. ಮತ್ತು ಸಮನ್ವಯ ಸಮಿತಿಯ ಸಭೆ, ಒಂದು ಸಮನ್ವಯ ಸಮಿತಿ ಮಾಡಿ BJP JDSನ ನಡುವೆ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಈಗ ಕೆಲಸ ಶುರುವಾಗಿದೆ. ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅವರು ಏನೇನು ಮಾಡಬೇಕು, ಎರಡೂ ಪಕ್ಷಗಳನ್ನು ಮುನ್ನಡೆಸೋದಕ್ಕೆ ಒಟ್ಟೊಟ್ಟಿಗೆ ಹೆಜ್ಜೆ ಹಾಕೋ ರೀತಿ ಮಾಡೋದಕ್ಕೆ ಆ ಎಲ್ಲ ತಯಾರಿಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈಗ. ಹಾಗಾದರೆ ಏನು ಕುಮಾರಸ್ವಾಮಿ ಅವರಿಗೆ ಹೈಕಮಾಂಡಿಂದ ಸಿಕ್ಕಿರುವ ಸಂದೇಶ ಬಿಹಾರ ಚುನಾವಣೆಯ ಹೊಸ್ತಿಲಲ್ಲಿ ಅಂತ ಕೇಳಿದ್ರೆ, ಮೈತ್ರಿ ಕರ್ನಾಟಕದಲ್ಲಿ ದಿಟ್ಟೋ ಬಿಹಾರದ ಮಾಡೆಲ್ ರೀತಿಯಲ್ಲಿ ನಡೆಯುತ್ತೆ. ಅಂದರೆ ಅಲ್ಲಿ JDU BJP ರೀತಿಯಲ್ಲಿ ಇಲ್ಲಿ JDS ಮತ್ತು BJPಯ ನಡುವೆ ಮೈತ್ರಿ ಆಗುತ್ತೆ. ಹಾಗೆ ಅಲ್ಲಿ ಗೆದ್ದರೆ ನಿತೀಶ್ ಕುಮಾರ್ ಅವರೇ CM ಆಗ್ತಾರೆ. ಮತ್ತೆ ಅದರಲ್ಲಿ ಡೌಟ್ ಇಲ್ಲ. ನಿತೀಶ್ ಕುಮಾರ್ CM ಅಭ್ಯರ್ಥಿ ಅಂತ ಘೋಷಿಸಿಲ್ಲ ಅನ್ನೋದು ಬಿಟ್ಟರೆ ಮಿತ್ರ ಪಕ್ಷಗಳು, ಬೇರೆ ಸಣ್ಣ ಪುಟ್ಟ ಮಿತ್ರ ಪಕ್ಷಗಳೆಲ್ಲ ಅದನ್ನು ಹೇಳ್ತಿದ್ದಾರೆ ಓಪನ್ ಆಗಿ, ನಿತೀಶ್ CM ಆಗೋದು ಗ್ಯಾರಂಟಿ, ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಇಲ್ಲದೇನು ನಾವು ಚುನಾವಣೆಗೆ ಹೋಗ್ತಿಲ್ಲ ಅಂತ INDI ಕೂಟಕ್ಕೆ ಸೆಡ್ ಹೊಡೆದಿರೋದನ್ನು ನೋಡಿದ್ದೀವಿ ಅಲ್ಲಿ. ಅದೇ ರೀತಿ ಕರ್ನಾಟಕದಲ್ಲಿ ಮಾಡೆಲ್ ಈಗ ರೆಡಿ ಆಗಿದೆ. ಅಮಿತ್ ಶಾ ಅವರಿಂದ ಕ್ಲಿಯರ್ ಪಿಕ್ಚರ್ ಈಗ ದಳಪತಿಗಳಿಗೆ ಸಿಕ್ಕಿದೆ. ಏನು ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಕೇಳಿದ್ರೆ, ಎಲೆಕ್ಷನ್ಗೆ 2.5 ವರ್ಷ ಇದ್ದಾಗಲೇ ಕ್ಯಾಂಡಿಡೇಟ್ಸ್ನ ಫೈನಲ್ ಮಾಡಿದೆ JDS ಅನ್ನೋದು ಈಗ ಹುಬ್ಬೇರಿಸುವಂತೆ ಮಾಡಿದೆ. ಕಾಂಗ್ರೆಸ್ಗೆ ನಿಜಕ್ಕೂ ಇದು ನುಂಗಲಾರದ ತುತ್ತಾಗಿದೆ. ಸ್ಟ್ರಾಂಗ್ ಇದೆ ಕಾಂಗ್ರೆಸ್ಸು, ಕರ್ನಾಟಕದಲ್ಲಿ ಸ್ಟ್ರಾಂಗ್ ಇದೆ. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಈಗಲೂ ಕೂಡ ಸಿದ್ದರಾಮಯ್ಯನವ್ರ ನಾಯಕತ್ವ ಅಥವಾ DK ಶಿವಕುಮಾರ್ ಅವ್ರ ನಾಯಕತ್ವ ಯಾವುದ್ರ ಮೇಲೆ ಹೋದರೂ ಕೂಡ ಒಳ್ಳೆ ಪೈಪೋಟಿ ಕೊಡೋ ರೀತಿ ಇದೆ. ಬೇರೆ ರಾಜ್ಯಗಳ ಥರ ಈಸಿಯಾಗಿ ತೊಗೊಳಕ್ಕಾಗಲ್ಲ ಕರ್ನಾಟಕದಲ್ಲಿ BJP ಕಾಂಗ್ರೆಸ್ಸನ್ನು. ಹಾಗಾಗಿ ಈ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್ ಅಂತ ಈಗ ಕನ್ಸಿಡರ್ ಮಾಡ್ತಿರೋದು ಹೈಕಮಾಂಡು. JDS 90 ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಫೈನಲ್ ಮಾಡಿದೆ. ಎಲ್ಲ ಪಕ್ಷಗಳಿಗಿಂತ ಮುಂಚೆ ಇನ್ನೂ ಕ್ಯಾಂಡಿಡೇಟ್ಸ್ ಫೈನಲ್ ಮಾಡೋದಿರಲಿ, ಎಲೆಕ್ಷನ್ ಯೋಚನೆ ಕೂಡ ಶುರುವಾಗಿಲ್ಲ. ಅಷ್ಟು ಮೊದಲೇ ನಿಖಿಲ್ ಅವರು ಜನರ ಬಳಿಗೆ JDS ಅಂತ ರಾಜ್ಯ ಸುತ್ತಿದ್ರು. ಅದು ಆಲ್ಮೋಸ್ಟ್ ಅವರು 80-90 ಕ್ಷೇತ್ರನೇ ಕವರ್ ಮಾಡಿದ್ದು. ಈಗ ಇನ್ನೊಂದು ಸುತ್ತು ಕುಮಾರಸ್ವಾಮಿಯವರೇ ರಾಜ್ಯ ಪ್ರವಾಸ ಈ 80-90 ಕ್ಷೇತ್ರಗಳಲ್ಲಿ ನಡೆಸಲಿದ್ದಾರೆ ಕಾರ್ಯಕರ್ತರಿಗೆ ಮತ್ತು ಸಂಭಾವ್ಯ ಅಭ್ಯರ್ಥಿಗೆ ಬಲ ತುಂಬುವ ನಿಟ್ಟಿನಲ್ಲಿ. 90 ಕ್ಷೇತ್ರಗಳಿಗೆ ಬಹುತೇಕ ಇವರೇ ಅಭ್ಯರ್ಥಿ ಅಂತ ಕುಮಾರಸ್ವಾಮಿ ಅವರು ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ. ಈಗ ಹೆಚ್ಚು ಕಡಿಮೆ ಒಂದು 10-15 ಕ್ಷೇತ್ರದಲ್ಲಿ ಬಹಳ ಒತ್ತಡದ ಪರಿಸ್ಥಿತಿ ನಿರ್ಮಾಣ ಆದರೆ ಚೇಂಜ್ ಆಗಬಹುದು. 80 ಕ್ಷೇತ್ರ ಅಂತೂ ಬಹುತೇಕ ಫೈನಲ್ ಅನ್ನೋ ಮಟ್ಟಿಗೆ JDS ಸೀರಿಯಸ್ ಆಗಿ ಅಭ್ಯರ್ಥಿಗಳನ್ನು ರೆಡಿ ಮಾಡ್ಕೊಂಡಿದೆ. ನೀವು ತಯಾರಿ ಶುರು ಮಾಡಿ, ಟಿಕೆಟ್ ತರೋ ಜವಾಬ್ದಾರಿ ನನ್ನದು, ತಲೆನೇ ಕೆಡಿಸ್ಕೊಳ್ಬೇಡಿ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ. ಟಿಕೆಟ್ ತರೋ ಜವಾಬ್ದಾರಿ ನನ್ನದು ಅಂದರೆ ಅರ್ಥ ಏನು? 90 ಕ್ಷೇತ್ರಗಳನ್ನು ಬಿಟ್ಟುಕೊಡೋದಕ್ಕೆ BJP ರೆಡಿ ಇದೆ ಅಂತ ಅರ್ಥ. ಉಳಿದಿರೋ 134 ಕ್ಷೇತ್ರಗಳಲ್ಲಿ BJP ಸ್ಪರ್ಧೆ ಮಾಡಲಿದೆ. ಈ ಕಾಂಬಿನೇಷನಲ್ಲಿ ಹೋದರೆ, ಅಂದರೆ ಮೈತ್ರಿಯಲ್ಲಿ ಹೋದರೆ JDSಗೆ 55 ಕ್ಷೇತ್ರಗಳು ಫಿಕ್ಸು ಅನ್ನೋದು BJP ಹೈಕಮಾಂಡ್ ಅಮಿತ್ ಶಾ ಮಾಡಿಸಿರುವಂಥ ಪ್ರತಿಷ್ಠಿತ ಏಜೆನ್ಸಿಯ ಸರ್ವೆ ರಿಪೋರ್ಟು. 85-90ರಲ್ಲಿ ನಿಂತು 50-55 ಸೀಟ್ಸು JDS ಬಾಚಿಕೊಳ್ಳಲೇಬೇಕು ಅನ್ನೋದು ಲೆಕ್ಕಾಚಾರ. ಸೊ BJP 100ರ ಗಡಿಯನ್ನು ದಾಟತ್ತೆ, JDS 50ರ ಗಡಿ ದಾಟತ್ತೆ. 150 ಸೀಟ್ಸ್ನೊಂದಿಗೆ, ಭರ್ಜರಿ ಬಲದೊಂದಿಗೆ, ಯಾರು ಅಲುಗಾಡಿಸಲಾಗದ ಬಲದೊಂದಿಗೆ ಅತ್ಯಂತ ಸುಭದ್ರವಾದ ಮೈತ್ರಿ ಸರ್ಕಾರವನ್ನು ಮಾಡೋದು ಮೋದಿ ಅಮಿತ್ ಶಾ ಅವರ ಪ್ಲಾನು. ಕರ್ನಾಟಕದಲ್ಲಿ ಇದೇ ಫೈನಲ್ ಫಾರ್ಮುಲಾ. ಹಾಗಾಗಿ ಯತ್ನಾಳು ಅಥವಾ ಇನ್ನೊಬ್ಬರು ಯಾರೇ ಏನೇ ಅಬ್ಬರಿಸ್ತಿದ್ರು ಕೂಡ ಅವ್ರಿಗೂ ಒಂದು ಅವಕಾಶ
ಚುನಾವಣೆ ಹೊಸ್ತಿಲಲ್ಲಿ ಕೊಡ್ಬೋದು, ಯತ್ನಾಳ್ ಅವ್ರನ್ನ ಪಾರ್ಟಿಗೆ ಕರ್ಕೊಳ್ಳೋದು, ಬೇರೆ ಏನಾದರೂ ಅವಕಾಶಗಳನ್ನು ಕೊಡೋದು. ಆದರೆ ಸದ್ಯಕ್ಕಿರೋ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗ್ತಿಲ್ಲ. ವಿಜಯೇಂದ್ರ ಅವರು ಮುಂದುವರಿಯೋದು ಬಹುತೇಕ ಖಚಿತವಾಗಿದೆ. ಅಧ್ಯಕ್ಷರಾಗಿ ಅವರು ಮುಂದುವರಿಸಲಾಗುತ್ತೆ. ಯಡಿಯೂರಪ್ಪನವರ ಬಲವನ್ನು ಕೂಡ ಡಿಸ್ಟರ್ಬ್ ಮಾಡಿದೆ. ಆದರೆ ಮೈತ್ರಿ ಜೊತೆ ಯಾವುದು ಸಮಸ್ಯೆ ಆಗಬಾರ್ದು, ಮೈತ್ರಿಗೆ ಸೆಡ್ ಹೊಡೆಯೋದು, JDSಗೆ ತೊಂದರೆ ಮಾಡೋದು, ಒಳ ಏಟು ಇಂಥದ್ದು ಯಾವುದು ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವ ಮೆಸೇಜು ರಾಜ್ಯ ನಾಯಕರಿಗೆ ಕ್ಲಿಯರ್ ಆಗಿ ಖಡಕ್ ಆಗಿ ಹೈಕಮಾಂಡ್ ಕೊಟ್ಟಿರೋದು. ಮೈತ್ರಿಯಲ್ಲಿ ನಡೆಯೋದಾದರೆ ನಿಮ್ಮ ನಾಯಕತ್ವ, ಇಲ್ಲವಾದಲ್ಲಿ ಸಮಸ್ಯೆ ಆಗಬಹುದು ಅನ್ನೋ ತನಕ ಮೈತ್ರಿ ನಮಗೆ ಇಂಪಾರ್ಟೆಂಟ್ ಅನ್ನೋದನ್ನು ಹೈಕಮಾಂಡೇ ಖಚಿತಪಡಿಸಿದೆ. ಅದಕ್ಕೆ ಪೂರಕವಾಗಿ ಈಗ ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆ, ಪಕ್ಷ ಬಲಪಡಿಸೋ ಕೆಲಸ ರಾಜ್ಯಕ್ಕೆ, ಕರ್ನಾಟಕಕ್ಕೆ ತನ್ನ ಅವಧಿಯಲ್ಲಿ ಕೇಂದ್ರದಲ್ಲಿ ಒಂದು ದೊಡ್ಡ ಖಾತೆ ನಿಭಾಯಿಸ್ತಿದ್ದಾರೆ. ಈ ಅವಧಿಯಲ್ಲಿ ಏನು ತರಬಹುದು ಅಂತ, ಭದ್ರಾವತಿ ಇರಬಹುದು, HMT ಇರಬಹುದು, ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಜೊತೆಗೆ ಮತ್ತೆ ಅದಕ್ಕೆ ಜೀವ ತುಂಬುವಂತಹ ಕೆಲಸ, ಐತಿಹಾಸಿಕವಾದಂತಹ ಕನ್ನಡಿಗರ ಹೆಗ್ಗಳಿಕೆ ಮತ್ತೆ ಜೀವಕಳೆ ತುಂಬ್ತೀನಿ ಅಂತ ಹೊರಟಿರೋದು. ಭದ್ರಾವತಿಗೆ ಉಕ್ಕಿನ ಕಾರ್ಖಾನೆ ಮತ್ತೆ ಉದ್ಘಾಟನೆ ಮಾಡಿಸ್ತೀನಿ, ಹೊಸ ಸ್ಪರ್ಶದೊಂದಿಗೆ ಅತ್ಯಾಧುನಿಕ AI ಜೊತೆ, ಜಪಾನ್ ಟೆಕ್ನಾಲಜಿ ಜೊತೆಗೆ ನರೇಂದ್ರ ಮೋದಿ ಅವ್ರನ್ನ ಕರೆಸಿ ಕಾರ್ಯಕ್ರಮ ಅಲ್ಲಿ ಶುರುವಾಗುತ್ತೆ ಕೆಲಸ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಸೊ ಈಗ ಕುಮಾರಸ್ವಾಮಿಯವರು ರಾಜ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆಯೋದಕ್ಕೆ ನಿಂತಿರೋದು ನೋಡಿದ್ವಿ. DK ಶಿವಕುಮಾರ್ ಅವ್ರಿಗೆ ಯಾವ ರೀತಿ ಸವಾಲಿನ ಮೇಲೆ ಸವಾಲು ಹಾಕ್ತಿದ್ದಾರೆ ಕುಮಾರಸ್ವಾಮಿ ಅವರು ಅಂತ. HDK ವರ್ಸಸ್ DK ಬಹಿರಂಗ ಕದನ ಏರ್ಪಟ್ಟಿದೆ. ಈಗ ನನ್ನ ಜೊತೆ ಚರ್ಚೆಗೆ ಬರೋ ಯೋಗ್ಯತೆಯೇ ಇಲ್ಲ DK ಶಿವಕುಮಾರ್ ಅವ್ರಿಗೆ ಅಂತ ಮುಗಿಬಿದ್ದಿದ್ದಾರೆ. ಹಿಟ್ ಆ್ಯಂಡ್ ರನ್ ಬಿಡಿ, ದಾಖಲೆ ಕೊಡಿ ಅಂತ DK ಶಿವಕುಮಾರ್ ಅವರು ತರಾಟೆಗೆ ತೊಗೊಂಡಿದ್ದಾರೆ. ಹಾಗೆ ಅವರು ಹೇಳ್ತಿರೋದೇನು, ದಯವಿಟ್ಟು ಯಾರೂ ಕೂಡ ಖಾತಾ ಪರಿವರ್ತನೆ ಮಾಡಿಕೊಳ್ಳೇಬೇಡಿ, ಎ ಖಾತಾ ಬಿ ಖಾತಾ ಅಂತ ಹಣ ಲೂಟಿ ಮಾಡೋ ಸ್ಕೀಮ್ ಹಾಕ್ಕೊಂಡಿದೆ ಸರ್ಕಾರ. ಇದೆಲ್ಲ ಬೋಗಸ್ಸು, ಲಕ್ಷ ಲಕ್ಷ ಸಾಲ ಮಾಡ್ಕೊಂಡು ನೀವು ಮತ್ತೆ ದೀಪಾವಳಿ ಗಿಫ್ಟ್ ಅಂತ ಇವರ ಬಣ್ಣದ ಮಾತುಗಳಿಗೆ ಮರಳಾಗಿ ಸಾಲ ಮಾಡ್ಕೊಳ್ಬೇಡಿ, ಬೋಗಸ್ ಮಾಡೋಕೆ ಹೊರಟಿದ್ದಾರೆ. ಬಹಳ ಪಶ್ಚಾತ್ತಾಪ ಮಾಡ್ತೀರಾ, ಯಾರೂ ಖಾತೆ ಚೇಂಜ್ ಮಾಡಿಸ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಹಣ ಪಡೆದಾಗಿದೆ, ಮತ್ತೆ ಯಾಕೆ ಸಂಗ್ರಹ ಅಂತ ಕೇಳ್ತಿದ್ದಾರೆ ಅವರು. ಯಾಕಂದರೆ ನಾನು ಮೊದಲ ಬಾರಿ CM ಆಗಿದ್ದಾಗ ಬೆಂಗಳೂರು ನಗರ ಪಾಲಿಕೆಯನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ದೀನಿ. ವಾರ್ಡ್ ಸಂಖ್ಯೆ 198ಕ್ಕೆ ಹೆಚ್ಚಿಸಿದ್ದೀನಿ. 110 ಹಳ್ಳಿಗಳನ್ನು ಅದಕ್ಕೆ ಸೇರಿಸಿದ್ದಾಗಿದೆ. ಈ ಸಮಯ ನಿವೇಶನ ಖಾತೆಗೆ 60 ಮತ್ತು ಅದರ ಒಳಗಡೆ ಪ್ರತಿ ಚದರ ಮೀಟರ್ಗೆ 200 ರೂಪಾಯಿ, 60ರಿಂದ 120 ಚದರ ಮೀಟರ್ಗೆ 400 ರೂಪಾಯಿ, 120 ಚದರ ಮೀಟರ್ ಮೇಲ್ಪಟ್ಟ ನಿವೇಶನಕ್ಕೆ 600 ರೂಪಾಯಿ ನಿಗದಿನೂ ಮಾಡಾಗಿದೆ. ಇದ್ರ ವಿರುದ್ಧ ಕೆಲವರು ಕೋರ್ಟ್ಗೆ ಹೋಗಿದ್ರು. ಈ ವೇಳೆ ಕೋರ್ಟ್ 15 ದಿನಗಳ ಒಳಗಡೆ ಖಾತೆ ಮಾಡಿಸ್ಕೊಳ್ಳುವಂತೆ ಸೂಚನೆ ಕೊಟ್ಟಿತ್ತು. ಅವತ್ತು ಖಾತೆ ಮಾಡಿಕೊಡೋದಕ್ಕೆ ಸರ್ಕಾರ BBMP ಜನರಿಂದ ಹಣವನ್ನು ಪಡ್ಕೊಂಡಿದೆ ಆಲ್ರೆಡಿ. ಈಗ ಇವರು ಮತ್ತೆ ಯಾಕೆ ಹಣ ಪಡ್ಕೊಳ್ತಾರೆ, ಇದು ಬೋಗಸ್, ಯಾರೂ ಮಾಡಿಸ್ಕೊಳ್ಬೇಡಿ ಅಂತ ರಾಜ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಮಂತ್ರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ, ಆಡಳಿತದ ವಿರುದ್ಧ ಈಗ JDS ಬಹಳ ಆಕ್ಟಿವ್ ಆಗಿ ದಳಪತಿಗಳು ಅಖಾಡಕ್ಕೆ ಧುಮುಕಿದ್ದು ಸರ್ಕಾರದ ವೈಫಲ್ಯಗಳನ್ನು ಜನಕ್ಕೆ ತಲುಪಿಸುವ ಮತ್ತು 90 ಕ್ಷೇತ್ರಗಳಲ್ಲಿ ತಮ್ಮ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳುವಂಥ ಕೆಲಸ ಈಗ ಶುರುವಾಗಿದೆ. ದೋಖಾ ಗ್ಯಾರಂಟಿ, ಇದು 6ನೇ ಗ್ಯಾರಂಟಿ ಅಂತಿದ್ದಾರೆ. ದೋಖಾ ಮರುಳಾಗಬೇಡಿ, ಬೆಲೆ ಏರಿಕೆ ಆಗಿದೆ ಆಲ್ರೆಡಿ, ತೆರಿಗೆ ಏರಿಕೆಯಿಂದ ಜನ ಬಸವಳಿದು ಹೋಗಿದ್ದಾರೆ. ರಾಜ್ಯ ಸರ್ಕಾರ ಎ ಖಾತಾ ಬಗ್ಗೆ ದೀಪಾವಳಿ ಕೊಡುಗೆ ಅಂತೆಲ್ಲ ಪುಟಗಟ್ಟಲೆ ಜಾಹೀರಾತು ಕೊಟ್ಟು ದೋಖಾ ಕೊಡೋಕೆ ಹೊರಟಿದೆ. ಉಪಮುಖ್ಯಮಂತ್ರಿಗಳ ಈ ಪ್ಲ್ಯಾನು, ಎಲೆಕ್ಷನ್ ಬರ್ತಿದೆ ಇಲ್ಲಿ, GBA ಎಲೆಕ್ಷನ್ನು, ಲೋಕಲ್ ಬಾಡಿ ಎಲೆಕ್ಷನ್ಗೆ ಕಲೆಕ್ಷನ್ ಪ್ಲ್ಯಾನ್ ಇದು, ಹುಷಾರಾಗಿರಿ ಅಂತ ಈಗ ತೆರಿಗೆ ಇಟ್ಕೊಟ್ಟಿದ್ದಾರೆ. ಜನರಿಂದ ಲಕ್ಷ ಲಕ್ಷ ಪೀಕೋದು ನಿಮ್ಮ ದೀಪಾವಳಿ ಗಿಫ್ಟಾ ಅಂತ ತಿರುಗಿಬಿದ್ದಿದ್ದಾರೆ. ಬೆಂಗಳೂರು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 95ಇಂದನೂ ಖಾತಾ ಸಮಸ್ಯೆ ಇದೆ. HD ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ನಗರ ಪಾಲಿಕೆ ವಾರ್ಡ್ಗಳ ಸಂಖ್ಯೆಯನ್ನು 60ರಿಂದ 90ಕ್ಕೆ ಏರಿಸಿದ್ರು. ಈ ವೇಳೆ ಬೆಂಗಳೂರು ನಗರದ ಹೊರವಲಯ ಅಭಿವೃದ್ಧಿ ಆಗಿರಲಿಲ್ಲ. 97ನಲ್ಲಿ ಚದರ ಮೀಟರ್ಗೆ 110 ರೂಪಾಯಿ ನಿಗದಿ ಮಾಡಲಾಗಿತ್ತು. ಫಾರಂ 19 ಮುಖಾಂತರ ಖಾತೆ ವಿತರಣೆ ಮಾಡಲಾಗಿತ್ತು. 30-40 ಅಳತೆ ನಿವೇಶನಕ್ಕೆ ಅವತ್ತೇ 12,263 ರೂಪಾಯಿ ಆಗ್ತಿತ್ತು. ಭೂ ಪರಿವರ್ತನೆಗೆ 1,500 ರೂಪಾಯಿ ನಿಗದಿ ಮಾಡಲಾಗಿತ್ತು. ಹಿಂದೆ ಏನಾಗಿದೆ, ನನ್ನ ಅವಧಿಯಲ್ಲಿ ಏನಾಗಿದೆ, ಮತ್ತೆ ಇವರು ದುಡ್ಡು ಕಲೆಕ್ಷನ್ ಮಾಡೋಕೆ ಹೊರಟಿದ್ದಾರೆ. ಹುಷಾರಾಗಿರಿ, ಮಾಡಿಸ್ಕೊಂಡ್ರೆ ಮೂರ್ಖರು ನೀವು ಅಂತೆಲ್ಲ ಈಗ ಮುಗಿಬಿದ್ದಿದ್ದಾರೆ. ಸರ್ಕಾರದ ವಂಚನೆಗೆ ಒಳಗಾಗಬೇಡಿ ನೀವು ಅಂತ ಮತ್ತು ಧಾರಾವಾಹಿ ರೀತಿಯಲ್ಲಿ ಕಂತೆ ದಾಖಲೆ ಇಡ್ತೀನಿ ಅವ್ರ ವಿರುದ್ಧ, DK ವಿರುದ್ಧ ಅಂತ ಈಗ ಸವಾಲೆಸ್ತಿರೋದು.
ಏನೇನಿದೆ ಡಿ ಕೆ ಶಿವಕುಮಾರ್ ಅವ್ರ ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ಅಂತ. ನಾನು ಹೆದರೋ ಮಗ ಅಲ್ಲ, ಅದೇನು ಮಾಡ್ತಾರೋ ಬರಲಿ ಬಹಿರಂಗ ಚರ್ಚೆಗೆ ಅಂತ ಡಿ ಕೆ ಕೂಡ ಪ್ರತಿ ಸವಾಲನ್ನು ಹಾಕಿದ್ದಾರೆ. ಜಟಾಪಟಿ ಜೋರಾಗಿದೆ. ಒಕ್ಕಲಿಗ ಸಮುದಾಯದ ಮೇರು ನಾಯಕರು ಯಾರು ಅನ್ನುವಂಥ ಪೈಪೋಟಿ, ಇದು ನಾಯಕತ್ವದ ಪೈಪೋಟಿ ಅನ್ನೋದು ಸಹಜವಾಗಿ ಅರ್ಥ ಮಾಡ್ಕೊಳ್ಬಹುದು. ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಒಂದು ಕಡೆ ಕೇಸರಿ ಕಹಳೆ, ಮಂಡ್ಯ, ಮೈಸೂರು ಆ ಕಡೆ ಎಲ್ಲ RSS ಮತ್ತು ಈ ಹಿಂದುತ್ವದ ಅಖಾಡ ಸಿದ್ಧವಾಗಿದೆ. ಕುಮಾರಸ್ವಾಮಿ ಅವರಿಗೆ ಪ್ಲಸ್ ಆಗೋ ರೀತಿಯಲ್ಲಿಯೇ BJPಯ ರಣತಂತ್ರ ಇದು, ಹೈಕಮಾಂಡ್ ಆದೇಶದ ಮೇರೆಗೆ ಅಂತ ಕೂಡ ಹೇಳಲಾಗ್ತಿದೆ. ಸೊ ಈ ಸಲ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಡೆಚ್ಚೆ ಕೊಡೋದಕ್ಕೆ ಕುಮಾರಸ್ವಾಮಿ ಅವರು ಈಗ ತಯಾರಿ ಮಾಡ್ಕೊಳ್ತಿದ್ದಾರೆ. ಈ ಪ್ಲ್ಯಾನ್ ಪ್ರಕಾರ ವರ್ಕೌಟ್ ಆದರೆ 150ರ ಗಡಿ ದಾಟತ್ತೆ ಮೈತ್ರಿ, ಮತ್ತು ಮೈತ್ರಿಯಲ್ಲಿ ಗೆದ್ದಾಗ ಕುಮಾರಸ್ವಾಮಿ ಅವರೇ CM ಆಗ್ತಾರೆ ಅನ್ನೋದು ಲೆಕ್ಕಾಚಾರ. ಮೊದಲೇ ಘೋಷಣೆ ಮಾಡೋದು ಇಲ್ಲ, 50 ಗೆಲ್ಲಬೇಕು, ಅವರು ಗೆದ್ದರೆ ಅವ್ರಿಗೆ CM ಅನ್ನೋ ರೀತಿಯಲ್ಲಿ ಕಂಡೀಷನ್ನು. ಜಸ್ಟ್ ಲೈಕ್ ಈಗ JDU BJPಯಲ್ಲಿ BJPನೇ ಜಾಸ್ತಿ ಗೆದ್ದರೂ ಕೂಡ JDUಗೆ ಬಿಟ್ಕೊಟ್ಕೊಂಡು ಬಂದಿದ್ದಾರೆ. ಅದೇ ಮಾಡೆಲಲ್ಲಿ ನಿತೀಶ್ ಕುಮಾರ್ ಅವರಂತೆ ಇಲ್ಲಿ ಮೈತ್ರಿಯ ನಾಯಕ ಕುಮಾರಸ್ವಾಮಿ ಅಂತ ಕನ್ಸಿಡರ್ ಮಾಡೋದು BJP ಹೈಕಮಾಂಡ್ನ ಪ್ಲ್ಯಾನ್ ಆಗಿದೆ. ಬಟ್ ಅದನ್ನು ಅಧಿಕೃತ ಘೋಷಣೆ ಮಾಡದೆ ಚುನಾವಣೆಗೆ ಹೋಗೋದು, ಪೋಸ್ಟ್ ಎಲೆಕ್ಷನ್ CM ಆಯ್ಕೆಯನ್ನು ಕಾಯ್ದಿರಿಸಿಕೊಳ್ಳೋದು. ಬಟ್ ಒಳಗಿಂದೊಳಗೆ ಕುಮಾರಸ್ವಾಮಿಯವರ ನಾಯಕತ್ವ ಅನ್ನುವಂಥ ಕ್ಲಾರಿಟಿ ಈಗ ಸಿಕ್ಕಿದೆ. ಹಾಗಾಗಿ ಅಖಾಡಕ್ಕೆ ಧುಮುಕಿದ್ದಾರೆ HDK. ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.